ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಈಗಾಗಲೇ ಪೊಲೀಸರು ಹುಡುಕಾಟವನ್ನು ಆರಂಭಿಸಿದ್ದಾರೆ. ಇವತ್ತು ಅವರ ನಿವಾಸಕ್ಕೆ ಹೋಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ನಡೆದಂಥ ಗಲಾಟೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ವಿರುದ್ಧ ಬಂಧನದ ವಾರೆಂಟ್ ಮಾಡೋದಕ್ಕೆ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಅವರನ್ನು ಬಂಧಿಸುವ ಸಂಬಂಧ ಶಾಸಕರ ನಿವಾಸಕ್ಕೆ ಈಗ ಪೊಲೀಸರು ತೆರಳಿದ್ದಾರೆ. ಇನ್ಫ್ಯಾಕ್ಟ್ ಗರ್ಡಾಡಿ ಗ್ರಾಮ ಹರೀಶ್ ಅವರ ಗ್ರಾಮ ಹಾಗೂ ಅವರ ನಿವಾಸದಲ್ಲಿ ಹೈಡ್ರಾಮಾ ನಡೀತಾ ಇದ್ದಾಗ ದಕ್ಷಿಣ ಕನ್ನಡದ ವಿಟ್ಲ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಬ್ ಇನ್ಸ್ಪೆಕ್ಟರ್ ನಂದಕುಮಾರಿಂದ ಪೂಂಜಾಗೆ ನೋಟಿಸ್ ನೀಡಲಾಗಿದೆ, ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರನ್ನ ಬಂಧಿಸುವ ನಿಟ್ಟಿನಲ್ಲಿ ವಿಚಾರಣೆಗೆ ಹಾಜರಾಗಿ 5 ದಿನ ಸಮಯ ಕೇಳಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ 5 ದಿನ ಸಮಯ ಬೇಕು ಅಂತ ಪೂಂಜಾ ಕೇಳಿದ್ದಾರೆ. ಪೂಂಜಾ ಸಮಯ ಕೇಳಿದ ಬೆನ್ನಲ್ಲೇ ನೂರಾರು ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಮತ್ತು ಅವ್ರ ಸಮಯ ಕೇಳಿದ್ರು ಕೂಡ ಅವರ ನಿವಾಸಕ್ಕೆ ಇವತ್ತು ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಆಗಮಿಸಿದ್ರು. ಹೀಗಾಗಿ ಬಂಧನ ಮಾಡ್ತಾರೆ ಶಾಸಕರನ್ನ ಅಂತ ಹೇಳಲಾಗಿತ್ತು. ಪ್ರಮುಖವಾಗಿ ಪೊಲೀಸರ ವಿರುದ್ಧ ನಿಂದನೆ ಮಾಡಿದ್ರಿಂದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ ಖಂಡಿಸಿ ಮೊನ್ನೆ ಹರೀಶ್ ಪೂಂಜಾ ಸೇರಿದಂತೆ ಬಿಜೆಪಿಗರು ಪ್ರತಿಭಟನೆ ಮಾಡಿದ್ರು. ಅಲ್ಲಿ ಮತ್ತೆ ಹರೀಶ್ ಪೂಂಜಾ ಪೊಲೀಸರನ್ನ ನಿಂದಿಸಿದ್ರು. ಈ ಹಿನ್ನೆಲೆ ನಿನ್ನೆ ಕೂಡ ಒಂದು ಎಫ್ಐಆರ್ ದಾಖಲಾಗಿತ್ತು. ಇಂದು ಅದೇ ಹರೀಶ್ ಪೂಂಜಾ ಬಂಧನ ವಿಚಾರವಾಗಿ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಅವರ ನಿವಾಸದ ಎದುರು ಈಗ ಭಾರಿ ಪೊಲೀಸರು ಸೇರಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಕೂಡ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದಾರೆ. ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂತ ಸುದ್ದಿ ತಿಳಿತಾ ಇದ್ದಂತೆ ನೂರಾರು ಸಂಖ್ಯೆಯಲ್ಲಿ ಆ ಗ್ರಾಮದ ಸುತ್ತಮುತ್ತ ಇರುವಂತಹ ಕಾರ್ಯಕರ್ತರು ಎಲ್ಲರೂ ಕೂಡ ಹರೀಶ್ ಪೂಂಜಾ ಅವರ ನಿವಾಸಕ್ಕೆ ಬಂದಿದ್ರು. ಹೀಗಾಗಿ ಸ್ಥಳದಲ್ಲಿ ಈಗ ಬಿಗುವಿನ ವಾತಾವರಣ ಕೂಡಿದೆ. ಯಾಕೆಂದರೆ ಅತ್ತ ಪೊಲೀಸರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಕಾರ್ಯಕರ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ಅವರು ನಿವಾಸದಲ್ಲೇ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಶಾಸಕರು ನಿವಾಸದಲ್ಲೇ ಇದ್ದಾರೆ ಅಂತ ಮಾಹಿತಿಯ ಮೇರೆಗೆ ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರನ್ನು ಬಂಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಕಾರ್ಯಕರ್ತರು ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅವರ ಬಂಧನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ರಾಜಕೀಯ ಮಾಡ್ತಾ ಇದ್ದಾರೆ ಅಥವಾ ರಾಜಕೀಯ ಒತ್ತಡಗಳ ಕಾರಣದಿಂದ ಹರೀಶ್ ಪೂಂಜಾರನ್ನ ಬಂಧಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಅನೇಕ ಸಲ ಮಾತಿನ ಚಕಮಕಿ ಕೂಡ ಆಯಿತು. ಸ್ಥಳಕ್ಕೆ ಡಿವೈಎಸ್ಪಿ ಅರುಣ್ ಗೌಡ ಅವರ ನೇತೃತ್ವದ ತಂಡ ಕೂಡ ಸ್ಥಳದಲ್ಲೇ ಇದೆ. ಇನ್ನೊಂದು ಕಡೆಗೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ, ಕಾರ್ಯಕರ್ತರು ಕೂಡ ಇದ್ದಾರೆ, ಸ್ಥಳೀಯ ಕಾರ್ಯಕರ್ತರು ಇದ್ದಾರೆ. ಇದರ ಜೊತೆಗೆ ಬಿಜೆಪಿಯ ಹಿರಿಯ ನಾಯಕರು, ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಈಗ ಕರಡಾಡಿ ಗ್ರಾಮ ಆ ಗ್ರಾಮದ ಶಾಸಕರ ನಿವಾಸದ ಮುಂದೆ ಹಾಜರಾಗಿದ್ದಾರೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಈಗ ಅಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ನೋಡ್ತಾ ಇದ್ದಾರೆ ಒಂದು ಕಡೆಗೆ ಅವರ ನಿವಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ಜನ ಸೇರಿರುವಂಥದ್ದು. ಆ ಜನ ಸೇರಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಹೀಗಾಗಿ ದೃಶ್ಯಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಯಾವ ಪ್ರಮಾಣದ ಸ್ಥಿತಿ ಅಲ್ಲಿದೆ, ಯಾವ ಥರ ಆಗ್ತಾ ಇದೆ, ಗಂಭೀರ ಸಮಸ್ಯೆ ಇರೋದು ನಮಗೂ ಕೂಡ ಕಾಣಿಸ್ತಾ ಇದೆ. ಬಂಧನದಿಂದ ಸದ್ಯಕ್ಕೆ ಶಾಸಕ ಹರೀಶ್ ಪೂಂಜಾ ಪಾರಾಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಅತ್ತ ಕಾರ್ಯಕರ್ತರು ಕೂಡ ಒತ್ತಡ ಇದೆ. ಇನ್ನೊಂದು ಕಡೆಗೆ ಈಗಾಗಲೇ 5 ದಿನ ಕಾಲಾವಕಾಶ ಕೇಳಿರುವಂಥ ಹಿನ್ನೆಲೆಯಲ್ಲಿ ಇನ್ನಷ್ಟು ಸಮಯವನ್ನು ನೀಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಬಂಧನ ಮಾಡದೆ ಕೇವಲ ನೋಟಿಸ್ ಕೊಟ್ಟು ವಾಪಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಹೈಡ್ರಾಮಾ ನಡೀತಾ ಇದೆ. ಶಾಸಕರ ನಿವಾಸದ ಎದುರು ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಪೊಲೀಸರು ಒಂದು ಕಡೆಗೆ ಮುಂಭಾಗದಲ್ಲೇ ಇದ್ದಾರೆ, ಮತ್ತೊಂದು ಕಡೆಗೆ ಶಾಸಕರ ಬೆಂಬಲಿಗರು ಕೂಡ ಅಲ್ಲೇ ಇದ್ದಾರೆ. ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕಂಡು ಬರ್ತಾ ಇದೆ. ಇನ್ನು ಈ ಪ್ರಕರಣದ ಹಿನ್ನೆಲೆ ನೋಡಿದರೆ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ರು. ಬೇರೆ ಬೇರೆ ಪ್ರಕರಣದ ಅಡಿ ಬಿಜೆಪಿ ಕಾರ್ಯಕರ್ತರ ಶಶಿಧರ್ ಎಂಬಾತನನ್ನು ಬಂಧಿಸಲಾಗಿತ್ತು. ಈಗ ಅದನ್ನು ವಿರೋಧಿಸಿ ಶಾಸಕರು ಕೂಡ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ಆಗಿತ್ತು. ಇನ್ಫ್ಯಾಕ್ಟ್ ಪೊಲೀಸರ ವಿರುದ್ಧ ಶಾಸಕರು ನಿಂದನೆ ಮಾಡಿದ್ದಾರೆ. ಪೊಲೀಸ್ ಠಾಣೆ ಸ್ಥಿತಿಗತಿ ಹೇಗಿರುತ್ತೆ ಅಂದರೆ KGHD DGHD ಆದಂತೆ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು ಅಂತ ಗಂಭೀರವಾದಂಥ ಆರೋಪ ಅವರ ವಿರುದ್ಧ ಕೇಳಿಬಂದಿತ್ತು. ಹೀಗಾಗಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಹೈಡ್ರಾಮಾ ನಡೀತಾ ಇದೆ. ಪೊಲೀಸರ ವಿರುದ್ಧ ನಿಂದನೆ ಸೇರಿದಂತೆ ಠಾಣೆ ಹಾಗೂ ಪೊಲೀಸರ ವಿರುದ್ಧ ಧಮಕಿ ಹಾಕಿರುವಂಥ ಆರೋಪದಡಿ ಅವರನ್ನು ಬಂಧನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕಾರಣದಿಂದ ಬಹುದೊಡ್ಡ ಡ್ರಾಮಾ ನಡೀತಾ ಇದೆ. ಈ ಗ್ರಾಮದ ಸುತ್ತಮುತ್ತ ಇರುವಂಥ ಎಲ್ಲ ಬಿಜೆಪಿ ಕಾರ್ಯಕರ್ತರು ಈಗ ಹರೀಶ್ ಪೂಂಜಾ ನಿವಾಸಕ್ಕೆ ಆಗಮಿಸಿದರೆ ಅತ್ತ ಡಿವೈಎಸ್ಪಿ ಅರುಣ್ ಗೌಡ ಅವರ ನೇತೃತ್ವದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರನ್ನು ಬಂಧನ ಮಾಡ್ತಾರಾ, ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರಬೇಕಾಗುತ್ತೆ. ಒಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ. ದೊಡ್ಡ ಹೈಡ್ರಾಮಾನೇ ನಡೀತಾ ಇದೆ. ಒಂದು ಕಡೆಗೆ ಬೆಂಬಲಿಗರು ಹೈಡ್ರಾಮಾ ಮಾಡ್ತಾ ಇದ್ದಾರೆ. ಇನ್ನು ಸ್ಥಳದಲ್ಲಿ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಬೇರೆ ಬೇರೆಯವರು ಕೂಡ ಇದ್ದಾರೆ. ಅವರ ನಿವಾಸದಲ್ಲೇ ಇದ್ದಾರೆ ಅನೇಕರು. ಹೀಗಾಗಿ ನಳಿನ್ ಕುಮಾರ್ ಕಟೀಲ್ ಮತ್ತು ಇನ್ನಿತರ ಶಾಸಕರು ಯಾರಿದ್ದಾರೆ ಬಿಜೆಪಿಯ ಶಾಸಕರು ಅವರೆಲ್ಲರೂ ಕೂಡ ಅಲ್ಲೇ ಆ ನಿವಾಸದಲ್ಲೇ ಬೀಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಏಜೆಂಟ್ ಆನಂದನಿಗೆ
ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿರಾಜ್ ಶೆಟ್ಟಿ ಅವರನ್ನು ವಿನಾಕಾರಣ ಬಂಧಿಸಿದಾಗ ಕಾರ್ಯಕರ್ತರಿಗಾಗಿರುವ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥದ್ದು ಆ ಕ್ಷೇತ್ರದ ಶಾಸಕರ ಹಕ್ಕು ಮತ್ತು ಆದ್ಯತೆ ಮತ್ತು ಹಕ್ಕಿನ ಆಧಾರದಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರಲ್ಲಿ ವಿಚಾರಣೆ ಮಾಡಿದಾಗ ಯಾವ ಕಾರಣಕ್ಕೋಸ್ಕರ ಬಂಧಿಸಿದ್ದೀರಿ ಅನ್ನುವಂಥ ಕಾರಣವನ್ನು ಕೇಳಿರುವ ಹಿನ್ನೆಲೆಯಲ್ಲಿ ಅದೇ ಕಾರಣವನ್ನು ಪ್ರಕರಣ ಅಂತ ದಾಖಲು ಮಾಡಿ ಈ ಕ್ಷೇತ್ರದ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಪರಿಶ್ರಮಗಳನ್ನು ಹಾಕಿರ್ತಕ್ಕಂಥ ಒಬ್ಬ ಶಾಸಕರ ಮೇಲೆ ಕೇಸು ದಾಖಲಿಸುವಂಥ ಹೀನಕೃತ್ಯವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಿದೆ. ಆ ನಂತರ ಅದಕ್ಕೆ ಸಹಜವಾಗಿ ಪ್ರತಿಭಟನೆಯನ್ನು ಶಾಸಕರು ಮಾಡಿದ್ದಲ್ಲ, ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಿಂದ ಮಾಡಿದ್ದೇವೆ. ಆ ಜಿಲ್ಲೆಯಿಂದ ಮಾಡಿರುವಂಥ ಹೋರಾಟ ಈ ಕ್ಷೇತ್ರದ ಕಾರ್ಯಕರ್ತರಿಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧದ ಹೋರಾಟ. ಆ ಅನ್ಯಾಯದ ವಿರುದ್ಧದ ಹೋರಾಟದಲ್ಲಿ ಶಾಸಕರು ಭಾಗಿಯಾಗತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು.